ಸ್ನಾನ ಮಾಡ್ಕೊಂಡು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಗಾಡಿಯವರೆಲ್ಲ ನೋಡಿ. ಇಲ್ಲಿ ನೋಡಿ ಜನ ಇಲ್ಲಿ 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 ನೋಡಿದ್ರ ಇಲ್ಲಿ ನೋಡ್ರಿ ಯಾವ ಮೂಲೆ ನೋಡಿದ್ರು ಜನನೇ. ಇವೆಲ್ಲ ಎಷ್ಟೊತ್ತು ಯಾವಾಗ ಬಂದು ಕೂತಾರ ಅನ್ನೋದೇ ಒಂದು ಆಶ್ಚರ್ಯ. ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಚಿಕನ್ ಭಟ್ರು ಇವರೇ ನೋಡಿ. ಅವ್ರ ಗಾಡಿಗೆ ಚಿಕನ್ ಹಿಡಿತಾ ಐತೆ, ನಮ್ಮ ಗಾಡಿಗೆ ಅನ್ನ. ಒಂದು ಕುಕ್ಕರ್ ಅನ್ನ ಆಯ್ತು, ಇದು ಎರಡನೇ ಕುಕ್ಕರು. ಇವರು ಮೊಸರನ್ನವರು, ಇವ್ರಿಗೆ ಮೊಸರನ್ನ ಕಲರ್ ಆಗೈತೆ ಮೊಸರನ್ನ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಬಿಸಿಲು ಹಿಂಗೆ ಬೆಳಗ್ಗೆನೇ ಹೊಡಿತು, ಹಿಂಗೆ ಹೊಡಿತದೆ ಬಿಸಿಲು. ಸ್ವಲ್ಪ ಕೆಳಗೆ ನೋಡಿ, ನಮ್ಮ ಅರ್ಜುನನ ಬೆಳಗ್ಗೆನೇ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಏನಪ್ಪ ಏನೂ ಕಾಣೋದಿಲ್ಲ ಅದೇ, ಸ್ವಲ್ಪ ವೈಟ್ ಮಾಡೋಣ. ಬ್ಲಾಕ್ ಆಯಿತು. ಈಗಾಯಿತು ವೈಟ್. ಬೆಳಗ್ಗೆನೇ ಸರ್ವಿಸ್ ಮಾಡಿಸ್ತಿದ್ದೀನಿ ಫುಲ್ಲಾಗಿ. ಒಂದು ತಿಂಗಳಾಗಿತ್ತು ಫುಲ್ ಸರ್ವಿಸ್ ಮಾಡಿಸಿ. ಒಂದು ತಿಂಗಳು 1.5 ತಿಂಗಳಾಗಿತ್ತು. ಹಂಗಾಗಿ ಫುಲ್ಲ ಸರ್ವಿಸ್ ಮಾಡಿಸ್ತಾ ಇದ್ದೀನಿ. ಇನ್ನು ಲೋಡ್ ಇನ್ನೂ ಏನು ಹೇಳಲಿಲ್ಲ. ಅಷ್ಟೊತ್ತಿಗೆ ಬೆಳಗ್ಗೆನೇ ಬಂದು ಸರ್ವಿಸ್ ಮಾಡಿಸ್ಬಿಡೋಣ ಅಂತೇಳಿ ಬಂದು ನಿಲ್ಸ್ಕೊಂಡು ಸರ್ವಿಸ್ ಮಾಡಿಸ್ತಾಯಿದ್ದೀವಿ. ಸರ್ವಿಸ್ ಮಾಡಿಸಿ ಗ್ರೀಸೆಲ್ಲ ಹೊಡಿಸಿ ರೆಡಿ ಆಗೋಣ. ಆಮೇಲೆ ಲೋಡ್ ಹೇಳಿದಾಗ ಲೋಡ್ಗೆ ಹೋಗೋಕ್ಕೆ ಸರಿ ಹೋಗುತ್ತೆ. ಹೊಡೆಯೋಣ, ಕ್ಲೀನಾಗಿ ಹೊಡೆಯೋಣ. ಒಂದು ತಿಂಗ್ಳಿಗೆ ಒಂದ್ಸಲ ಅದರ ಕ್ಲೀನಾಗಿ ಸರ್ವಿಸ್ ಮಾಡಿಸ್ಬೇಕಿಲ್ಲ ಅಂದರೆ ಗಾಡಿ ಇದಾಗ್ಬಿಡ್ತವೆ. ನಾವು ಸ್ಪಾಂಜ್ ಹೊಡಿತೀವಲ್ಲ ಜಾಸ್ತಿ, ಅದು ಕಬ್ಬಿಣದ್ದು ಧೂಳು ಅದ್ರ ಮೇಲೆ ಅಲ್ಲೇ ನಿಂತು ರೆಸ್ಟ್ ಹಿಡ್ದಂಗಾಗಿ ಎಲ್ಲ ರೆಸ್ಟ್ ಹಿಡಿದು ಬಿಡ್ತವೆ. ಇದು ಬಂದು ನಮ್ಮ ಹೊಸಳ್ಳಿ ತವ HP ಬಂಕ್ ಪಕ್ಕದಲ್ಲಿದೆ ಸರ್ವಿಸ್ ಸ್ಟೇಷನ್. ಸೈಡ್ ಬಾಡಿ ಎಲ್ಲ ಸರ್ಫ್ ಹಾಕ್ಸಿ ಕ್ಲೀನಾಗಿ ತೊಳಸ್ತಾ ಇದ್ದೀನಿ. ತಿಂಗಳ ಮೇಲಾಗಿತ್ತಲ್ಲ, ಹಾಗಾಗಿ ಕ್ಲೀನಾಗಿ ನಮ್ಮದು ಅದೊಂದು ಆ್ಯಂಗಲ್ ಇರೋದ್ರಿಂದ ಸ್ವಲ್ಪ ಅವ್ರಿಗೂ ಸಮಸ್ಯೆ ಆಗ್ತಾಯಿದೆ ತೊಳೆಯೋಕ್ಕೆ. ನೋಡಿ ಅಷ್ಟೆಲ್ಲ ಕ್ಲೀನಾಗಿ ಟೈಮ್ ಸಿಗ್ತಾಯಿಲ್ಲ. ನಮ್ಮಂಗೆ ಇದು ಕಡೆ ಮಾಗಡಿ ರೋಡ್ ಕಡೆ ಹೋದಾಗ ನಮ್ಮ ಓನರ್ ಮನೆ ತವ ಅದು ಆ್ಯಂಗಲ್ನ ಕ್ಲೀನು ಮುಚ್ಚಾಕಿ ಬರೋದಂತ ನೋಡ್ತಾಯಿದ್ವಿ. ಟೈಮ್ ಸಿಗ್ತಾಯಿಲ್ಲ. ನೋಡೋಣ, ಅದೇ ಅರ್ಧ ಬಂದು ಕೆಳಗಡೆಲ್ಲ ಹೋಗಿದ ಮೇಲೆ ಉಳಿಸ್ತವ್ರೆ. ಆದಷ್ಟು ಬೇಗ ಅದನ್ನು ಬಿಚ್ಚಿ ಮಡಗಿದ್ರಾಗೆ ನಮ್ಮ ಗಾಡಿಗೆ ಅವಾಗ ಒಂದು 300-400 kg ತೂಕನೂ ಕಡಿಮೆ ಆಗ್ಬೋದು. ನೋಡೋಣ ಟೈಮ್ ಯಾವಾಗ ಸಿಗುತ್ತಾ ಆವಾಗ ಬಿಚ್ಚಿ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ. ಈ ಕಡೆ ನೋಡು, ಹಂಗೆ ಸಾಕು ಮುಂದೆ, ಸಾಕು ಆಯಿತು. ತಿರ್ಗಾ ಇವು ಬುದ್ಧಪ್ಪ ಗಾಡ್ರಿ ಅವ್ರು ಬೇರೆ ಕೃಷ್ಣ ಬೇರೆ ಬರ್ತಾನೀಗ. ಸ್ನೇಹಿತರೆ, ಎಲ್ಲ ಸ್ನಾನ ಮಾಡ್ಕೊಂಡು ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಎಲ್ಲ ಗಾಡಿಯವರೆಲ್ಲ. ನೋಡಿ ಎಷ್ಟು ಗಾಡಿ ಇದ್ದೀವಿ. ಹೋಗಿ ಕೊಪ್ಪಳ ಗವಿಸಿದ್ದೇಶ್ವರ ಜಾತ್ರೆ ನೋಡೋಣ ಅಂತೇಳಿ ಎಲ್ಲರೂ ನೋಡೆಲ್ಲ ಬರ್ತಾಯಿದ್ದಾರೆ. ಗಾಡಿಗಳು ತೋರಿಸ್ತೀನಿ ನೋಡಿ. ಇದೊಂದು ಗಾಡಿ ನಮ್ಮ ಗಾಡಿ ಅಲ್ಲದೆ ನೋಡಿ, ನಮ್ಮ ಗಾಡಿ ಅಲ್ಲದವೆ ನೋಡಿ. ಎಲ್ಲ 4 ಗಾಡಿಯವರೆಲ್ಲ ಜೊತೆಲಿ ಹೋಗ್ತಾಯಿದ್ದಾರೆ. ಇವರು ನಮ್ಮ ಸಬ್ಸ್ಕ್ರೈಬರ್, ಇವರು ಎಲ್ಲರ ಜೊತೆ ಫೋನ್ ಬಂದ್ಬಿಡ್ತೀವಿ. ಇದೇ ಟೈಮಿಗೆ ಫೋನ್ ಬರ್ತೈತೆ ನಮಗೆ. ಬಸ್ ಯಾವುದು ಸಿಕ್ಕಿಲ್ಲ ಅಂತ ಯಾವುದೋ ಒಂದು ದೋಸ್ತ್ ಗಾಡಿ ಸಿಕ್ತು. ದೋಸ್ತ್ ಗಾಡಿಯಲ್ಲಿ ಹಿಂದ್ಗಡೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಯಾವ ಥರ ಹೋಗ್ತಾ ಇದ್ದೀವಿ ಅಂತ.
ಈ ಲೈಲ್ಯಾಂಡ್ ದೋಸ್ತುಗಳಲ್ಲಿ ಹೋಗ್ತಾ ಇರೋದು ಒಂದು ಒಳ್ಳೆ ಅಡ್ವೆಂಚರ್. ಹೆಂಗೆ ಬೇಕಾದ್ರೆ ಹಂಗೆ ಎಳೆದಾಡ್ತಾವನೆ, ಬರೀ ಗಾಡಿ ಓಡಿಸ್ತಾವನೆ, ಅಷ್ಟು ಸ್ಪೀಡಲ್ಲಿ ಓಡಿಸ್ತಾನೆ ಡ್ರೈವರು. ನೋಡ್ತಿರ್ಬೋದು ಹಿಂಗೆ ಬೇಕಾದ್ರೆ ಹಂಗೆ ಜನಗಳು ನೋಡಿಲ್ಲೆಲ್ಲ ರೋಡಲ್ಲಿ ನಡ್ಕೊಂಡು ಹೋಗ್ತಿರೋರು, ಎಲ್ಲ ಜಾತ್ರೆ ಹೋಗ್ತಿರೋರೆ ಪೊಲೀಸ್ನವ್ರೆಲ್ಲರೂ. ಆಮೇಲೆ ಈ ಗಾಡಿಯವನು ನಮಗಂತೂ ಶಾಕ್ ಆಗ್ಬಿಡೈತೆ, ಯಾವಾಗ ಇಳಿತೀವಿ ಅನಿಸ್ಬಿಡೈತೆ. ಹೆಂಗೆ ಬೇಕಾದ್ರೆ ಹಂಗೆ ನುಗ್ಗಾಡ್ತಿರ್ತಾನೆ, ಹೋ ಅಂತ ಹೋಗೋದು ಒಂದೇ ಗೊತ್ತು ಅವ್ರಿಗೆ. ಕಿಯ ಅಂತ ಆರು ನೋಡ್ಕೊಂಡು ನುಗ್ಗುತ್ತಾ ಇರೋದೇನೆ, ಹಿಂದೆ ಮುಂದೆ ನೋಡಲ್ಲ ಅಂತಾರಪ್ಪು ಸಣ್ಣ ಗಾಡಿಯವರು. ನೋಡಿ ಎಷ್ಟು ಹತ್ರ ಹೋಗಿ ನೋಡಲಿ. ನೋಡಿ ಸ್ನೇಹಿತರೆ, ಇದೇ ಗವಿಸಿದ್ದೇಶ್ವರ ಮಠದ ದ್ವಾರ, ಹೆಬ್ಬಾಗಿಲು. ಸ್ಟಾರ್ಟಿಂಗ್ ಬರ್ತಾನೆ ಸಿಗುತ್ತೆ ಜನಸಾಗರ, ಹಂಗೆ ನೋಡ್ತಾ ಇರ್ರಿ. ಇಲ್ಲಿಂದ ನಾವು ನಡ್ಕೊಂಡೇ ಹೋಗ್ಬೇಕು. ಇಲ್ಲಿ ಕಾಣ್ತಿದೆಯಲ್ಲ ದ್ವಾರ, ಇದು ಇಲ್ಲಿಂದ ನಾವು ನಡ್ಕೊಂಡೇ ಹೋಗ್ಬೇಕು. ಇಲ್ಲಿಂದ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಏನೈತಪ್ಪ, ನಮಗೂ ಅಷ್ಟೊಂದು ಐಡಿಯಾ ಇಲ್ಲ. ನಾವೆಲ್ಲ ಗಾಡಿಯಲ್ಲಿ ಓಡಾಡಿರೋದು, ಇವತ್ತು ನಡ್ಕೊಂಡು ಹೋಗೋಣ ಅಂತ ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ನಮ್ಮವರೆಲ್ಲ ಎಷ್ಟು ಜನ ಅವ್ರೆ ಅಂತ. ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇನ್ನೂ ಎಷ್ಟು ಜನ ಅವರೇ ಏನು ಎತ್ತ ಅಂತ. ಒಟ್ಟಿನಲ್ಲಿ ಎಲ್ಲರೂ ಹೇಳ್ತಾರೆ ತುಂಬ ಲಕ್ಷಗಟ್ಟಲೆ ಜನ ಬರ್ತಾರೆ ಅಂಥೇಳಿ, ದೊಡ್ಡ ಜಾತ್ರೆ ಅಂಥೇಳಿ. ಆಮೇಲೆ ಇಲ್ಲಿ ಅಡುಗೆ ಎಲ್ಲ ಟನ್ನುಗಟ್ಟಲೆ, ಸ್ವೀಟ್ಸ್ ಆಗಲಿ ಎಲ್ಲ ಟನ್ನುಗಟ್ಟಲೆ ಅಡುಗೆ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಪ್ರಸಾದ, ಒಳ್ಳೆ ಪ್ರಸಾದ ಐತೆ. ನೋಡೋಣ ನಮ್ಮದು ಇನ್ನೂ ಹೆಂಗಾಗುತ್ತೆ ಅನ್ನೋದು ಒಳಗಡೆ ಹೋಗ್ತಾ 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 ಗೊತ್ತಾಗುತ್ತೆ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದಿದ್ವಿ. ಇಲ್ಲೊಂದು ಗೇಟ್ ಹಾಕಿದ್ದಾರೆ ನೋಡಿ, ಇಲ್ಲಿ ಬರ್ತಾ ಜನ ಜಾಸ್ತಿ ಆಗೋಯ್ತು. ಅಲ್ಲಿ ನೋಡಿ ಮುಂದ್ಗಡೆ ಜೈಂಟ್ ವೀಲು ಅವು ಇವು ಮಕ್ಕಳು ಆಟ ಆಡೋಕ್ಕೆಲ್ಲ ತುಂಬಾ ಅವೆ. ನಾವಲ್ಲೆಲ್ಲ ಏನು ನೋಡೋಕ್ಕೆ ಹೋಗಲ್ಲ, ಸೀದಾ ತೇರ್ ಹತ್ರ ಹೋಗೋದು, ತೇರು ನೋಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ನೋಡಿ ಹತ್ರ ಬರ್ತಾ ಬರ್ತಾ ಜನಗಳು ಎಷ್ಟು ಸೇರ್ತಾ ಇದೆ ಅಂದರೆ ಯಪ್ಪ ನೋಡಿ. ಆ ಕಡೆ ಎಲ್ಲ ಫ್ಯಾಮಿಲಿ ಸಮೇತ ಬಂದಾಗ ಅವೆಲ್ಲ ನೋಡೋಕ್ಕೆ ಚೆನ್ನಾಗಿರ್ತವೆ. ಈಗ ನಾವು ಬರೀ ಡ್ರೈವರ್ಗಳೇ ಬಂದಿರೋದ್ರಿಂದ ಅವೇನು ನೋಡೋಕೆ ಹೋಗಲ್ಲ, ಸೀದಾ ಹೋಗೋದು, ತೇರು ನೋಡೋದು. ತೇರು ಎಳೆದ ಕೂಡಲೇ ಇಲ್ಲಿ ನೋಡಿಲ್ಲ ಎಲ್ಲ ಹಿಂದ್ಗಡೆ ಜನಗಳು ಎಲ್ಲರೂ ಹಾಯ್ ಅಂತವ್ರೆ. ಎಲ್ಲರಿಗೂ ಒಂಥರದ ಖುಷಿ. ಥರ ಜಾತ್ರೆ ಅಂತ ಬಂದಾಗ ಎಲ್ಲರಿಗೂ ಖುಷಿಯಾಗುತ್ತೆ. ನಾವು ಯಾವುದೇ ಥರದ ಜಾತ್ರೆ ಇವತ್ತಿನವರೆಗೂ ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಆದರೆ ಇಷ್ಟೊಂದು ಜನಸಾಗರವನ್ನು ನೋಡಿ ನನಗಂತೂ ಶಾಕ್ ಆಗ್ತಿದೆ. ಮುಂದ್ಗಡೆ ಇನ್ನೂ ಎಷ್ಟು ಜನ ಇದ್ದಾರಂತ ಗೊತ್ತಿಲ್ಲ. ಹೋಯ್ತಾ ಗೊತ್ತಾಗುತ್ತೆ, ತೋರಿಸ್ತೀನಿ ಬರ್ರಿ ನೋಡೋಣ. ಇನ್ನು ಮುಂದೆ ಇನ್ನು ಹೆಂಗೆ ಅವರೇ ಏನು ಎತ್ತ ಅನ್ನೋದನ್ನು ಹಂಗೆ ವಿಡಿಯೋ ಮಾಡ್ತಾ ಹೋಗ್ತೀನಿ. ಇಲ್ಲಿ ಹತ್ರ ಬರ್ತಾ ಇಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿರೋದು ಎಲ್ಲನೂ ಕೇಳಿಸ್ತೈತೆ. ಜನ ಸೈಡಲ್ಲಂತೂ ಸಿಕ್ಕಾಪಟ್ಟೆ ಜನ ನಿಂತಿದ್ದಾರೆ ಸೈಡಲ್ಲಿ ನೋಡಿ. ಆ ಮೂಲೆಯಲ್ಲೆಲ್ಲ ಕಾಂಪೌಂಡ್ ಸೈಡಲ್ಲೆಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ. ಇವರೆಲ್ಲ ಯಾವಾಗ ಬಂದರು ಅನ್ನೋದೇ ಗೊತ್ತಾಗ್ತಿಲ್ಲ. ಏನು ಬೆಳಗ್ಗೆ ಬಂದರು ಮಧ್ಯಾಹ್ನ ಬಂದರು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಜನ ಕುಂತಿದ್ದಾರೆ. ಈಗಾಗಲೇ ಟೈಮು 5:30 ಆಗ್ತಾ ಬರ್ತೈತೆ. ಇವರೆಲ್ಲ ಯಾವಾಗ ಬಂದರು ಅನ್ನೋದೇ ಗೊತ್ತಾಗ್ತಿಲ್ಲ. ನೋಡಿ ಇಲ್ಲೆಲ್ಲ ಇದ್ರೊಳಗೆ ಗ್ರೌಂಡ್ ಇದೆ, ಗ್ರೌಂಡ್ ಒಳಗೆ ತೇರು ಇರೋದು. ನೋಡೋಣ, ನಮ್ಮವರೆಲ್ಲ ಇನ್ನೂ ಯೋಚನೆ ಮಾಡ್ತಾವ್ರೆ ಯಾವ ಕಡೆ ಹೋಗೋಕ್ಕೆ, ಏನು ಎತ್ತ ಅನ್ನೋದು. ಅಲ್ಲಿ ಕಾಣ್ತೈತೆ ತೇರು ನೋಡಿ, ಅಲ್ಲಿ ಕಾಣ್ತೈತೆ ತೇರು. ಹಿಂಗೆ ಹೋಗೋಣ ಅಂತೇಳಿ ಈ ಕಡೆ ಡಿಸೈಡ್ ಮಾಡಿದ್ರು ನೋಡಿ. ಈ ಕಡೆ ಮೇಲ್ಗಡೆ ಪೊಲೀಸ್ನವರು CC ಕ್ಯಾಮ್ರಾ ಎಲ್ಲ ಕಡೆ ಇದು ಕವರೇಜ್ ಮಾಡ್ತಾಯಿದ್ದಾರೆ, ವಿಡಿಯೋ ಕವರೇಜ್ ಮಾಡ್ತಾಯಿದ್ದಾರೆ. ಬಾಬಾ ಇದು ಜನಸಾಗರ ಅಂದರೆ ನೋಡಿ ಹೆಂಗೆ ಕಾಣ್ತೈತೆ ಅಂತ. ಎಲ್ಲ ಯಾವಾಗ ಬಂದರು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪೋ, ಇಷ್ಟು ಜನ ಬಂದು ನಿಂತ್ಕೊಂಡ್ಬಿಟ್ಟವ್ರೆ. ನಾವು ಇಷ್ಟು ಜನ ಅಂತೂ ಯಾವತ್ತೂ ನೋಡಿಲ್ಲ. ಆಮೇಲೆ ಇಲ್ಲಿ ಸೌಂಡು ಸಿಕ್ಕಾಬಡೆ ಸೌಂಡು, ಎಲ್ಲರೂ ವಿಡಿಯೋ ಮಾಡೋದು. ನಂದು ಇನ್ನೊಂದು ಸಮಸ್ಯೆ ಏನಾಗ್ಬಿಡುತ್ತೆ ಅಂದರೆ, ಬೆಳಗ್ಗಿಂದ ನಮಗೆ ಏನೂ ಹೇಳಲಿಲ್ಲ, ಖಾಲಿ ಮಾಡ್ಕೊಂಡು ಬಂದ್ವಿ. ಚಿಕನ್ ಮಾಡೋಣ ಅಂದರು, ಹೋಗಿ ಚಿಕನ್ ಎಲ್ಲ ತಗೊಬಂದ್ವಿ. ಅಡುಗೆನೂ ಮಾಡಿಲ್ಲ ನೋಡಿ, ತೇರು ಕಾಣ್ತಿದೆಯಾ, ಅಡುಗೆನೂ ಮಾಡಿಲ್ಲ. ಆಮೇಲೆ ಸ್ನಾನ ಮಾಡೋಣ ಅಂತ ಡಿಸೈಡ್ ಮಾಡಿ ಎಲ್ಲ ಹೋಗಿ ಸ್ನಾನ ಮಾಡಿದ್ವಿ ಬಿಸಿಲಲ್ಲಿ. ಇದ್ದಕ್ಕಿದ್ದಂಗೆ ಸ್ನಾನ ಮಾಡಿದ ಕೂಡಲೇ ಏನು ಮಾಡಿದ್ರು, ಜಾತ್ರೆಗೆ ಹೋಗೋಣ ಅಂತೇಳಿ ಎಲ್ಲ ಹೊರಟುಬಿಟ್ರು. ನನ್ನ ಮೊಬೈಲ್ ಚಾರ್ಜ್ ಬೇರೆ ಇಕ್ಕಿಲ್ಲ, ಚಾರ್ಜ್ ಎಲ್ಲಿವರೆಗೆ ಬರುತ್ತೆ ಅನ್ನೋದಂತೂ ಗೊತ್ತಾಗ್ತಿಲ್ಲ. ನೋಡೋಣ, ಅಲ್ಲೇ ಚಾರ್ಜ್ ಮುಗಿತಾ ಬರ್ತೈತೆ. ನೋಡಿ ಸ್ನೇಹಿತರೆ,
ಇವರೆಲ್ಲ ಬಂದ್ಬಿಟ್ಟು ನೋಡಿ, ಇದ್ರ ಮೇಲೆ ಎರಡು ಟ್ಯಾಂಕ್ ಮೇಲೆ ನಿಂತಿರೋರಲ್ಲ, ಇವರೆಲ್ಲ ಬಂದ್ಬಿಟ್ಟು ಕ್ಯಾಮ್ರಾಮ್ಯಾನ್ಗಳು. ಮೇಲೆ ಡ್ರೋನು ಎಲ್ಲ ಬಿಡ್ತಾರೆ ಗೊತ್ತಾ, ಅವರು ವಿಡಿಯೋ ಕವರೇಜ್ ಮಾಡೋರು ಅವರೆಲ್ಲ. ನೋಡಿ ಎಷ್ಟು ಜನ. ಟೈಮ್ ಆಗಲಿ 6 ಗಂಟೆ ಆಗ್ತಾ ಬರ್ತೈತೆ. 6 ಗಂಟೆಗೆ ಏನೋ ತೇರು ಎಳೆಯೋದಂತೆ. ನಮಗೂ ಕನ್ಫರ್ಮು ಗೊತ್ತಿಲ್ಲ. ಇಲ್ಲಿ ನೋಡಿ ಜನ, ಇಲ್ಲಿ 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 ನೋಡಿದ್ರ, ಇಲ್ಲಿ ನೋಡ್ರಿ ಯಾವ ಮೂಲೆ ನೋಡಿದ್ರು ಜನನೇ. ಇವೆಲ್ಲ ಎಷ್ಟೊತ್ತು ಯಾವಾಗ ಬಂದು ಕೂತಾರ ಅನ್ನೋದೇ ಒಂದು ಆಶ್ಚರ್ಯ ಆಗ್ಬಿಡುತ್ತೆ ನನಗಂತೂ. ನೋಡಿ ಎಷ್ಟು ಝೂಮ್ ಮಾಡಿ ಹಾಕಿದ್ದೀನಿ. ತೇರು ಹತ್ತತ್ರ ಬಂದುಬಿಟ್ಟಿದ್ದೀವಿ ನಾವು. ಇದೇ ಕಾಣ್ತಿದ್ದು ನೋಡಿ ಅಜ್ಜ. ಆದರೆ ಮಾತ್ರ ಒಂದು ಆಶ್ಚರ್ಯ ಏನಪ್ಪ ಅಂತ ಹೇಳಿದ್ರೆ, ನನಗೆ ಇಷ್ಟು ಜನಸಾಗರ ಎಷ್ಟೊತ್ತಿನಲ್ಲಿ ಬಂದು ನಿಂತರು, ಯಾವಾಗ ಬಂದರು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ. ಅಷ್ಟು ಜನಸಾಗರ ಇದ್ದಾರಪ್ಪ ಇಲ್ಲಿ. ತೇರೆಲ್ಲ ಚೆನ್ನಾಗಿ ಮಾಡಿದ್ದಾರೆ. 6 ಗಂಟೆಗೆ ತೇರು ಎಳಿಬೋದು ಅಂದ್ಕೊಂಡಿದ್ದೀನಿ. ನನಗೆ ಇದೊಂದೇ ಆಶ್ಚರ್ಯ ನೋಡಿ. ಇಲ್ಲೊಬ್ರು ಪೊಲೀಸ್ನವ್ರು ನಿಂತವ್ರೆ ವಿಡಿಯೋ ಕವರೇಜ್ ಮಾಡ್ಕೊಂಡು. ಅಲ್ಲಿ ನೋಡಿ ಯಾವ ಮೂಲೆ, ಆ ಮೂಲೆಯಿಂದ ಹಿಡಿದು ಈ ಮೂಲೆವರೆಗೂ ಜನ ಕೂತಿರೋದು ಎಲ್ಲ ಜನನೇ ನೋಡಿ. ಆ ಮೂಲೆವರೆಗೂ ಜನ ಕೂತವ್ರೆ. ಎಲ್ಲಿಂದ ಬಂದರು ಅನ್ನೋದೇ ಗೊತ್ತಾಗ್ತಿಲ್ಲಪ್ಪ ಜನ. ನೋಡಿ ಇಲ್ಲಿ ಡಿಸ್ಪ್ಲೇಯಲ್ಲಿ ಅಲ್ಲಿ ಇದು ತೇರಿಂದ ಹಿಂದ್ಗಡೆ ಅವರು ಮಾತಾಡ್ತಿರೋದು ಇಲ್ಲಿ ಕಾಣ್ತೈತೆ ನೋಡಿ. ಅಲ್ಲಿ ಕೂತವ್ರು ನೋಡ್ದ. ನನಗೆ ಇವ್ರು ಎಷ್ಟೊತ್ತಿನಲ್ಲಿ ಬಂದು ಕೂತ್ಕೊಂಡ್ರೆ ಅನ್ನೋದೇ ಒಂದು ಆಶ್ಚರ್ಯ. ಅಂದರೆ ಬೆಳಗ್ಗೆನೇ ಬಂದ್ಬಿಟ್ರೋ ಇಲ್ಲ ಮಧ್ಯಾಹ್ನನೇ ಬಂದ್ಬಿಟ್ರೋ, ಮಧ್ಯಾಹ್ನದಿಂದ ಕೂತವ್ರೋ ಏನೋ ಒಂದು ಗೊತ್ತಿಲ್ಲಪ್ಪ. ಈ ಥರ ಜಾತ್ರೆಗಳು ನೋಡ್ಬೇಕಂದ್ರೆ ಒಂಥರ ಖುಷಿ. ಬರ್ರಿ ನೋಡೋಣ. ಇನ್ನು ತೇರು ಎಷ್ಟೊತ್ತಿಗೆ ಎಳಿತಾರಂತ ಗೊತ್ತಿಲ್ಲ. ಅಷ್ಟೊತ್ತಿನಲ್ಲಿ ನನ್ನ ಮೊಬೈಲ್ ಚಾರ್ಜ್ ಸ್ವಿಚ್ ಆಫ್ ಆಗೋದಂತೂ 100% ಗ್ಯಾರಂಟಿ. ನಮ್ಮ ಬೆಟ್ಟೇಗೌಡ್ರ ಮೊಬೈಲಿಂದ ವೀಡಿಯೋ ಮಾಡಬೇಕು ತೇರು ಎಳೆಯೋದ್ನೆಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಇದು ಬಂದು ನೋಡಿ ನಮ್ಮ ತೇರಲ್ಲಿ ದೇವರಿರೋದು, ದೇವ್ರು ಕೂರಿಸ್ತಾರಲ್ಲ ಗವಿಸಿದ್ದೇಶ್ವರದ್ದು. ಅಷ್ಟು ಝೂಮ್ ಮಾಡಿ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಭಾಳ ದೂರದಲ್ಲಿ ಇದೀವಲ್ಲ, ಇನ್ನೂ ಹತ್ರ ಹೋಗೋಕೆ ಆಗ್ತಾಯಿಲ್ಲ. ಅಷ್ಟು ಜನಗಳವ್ರೆ ಇಲ್ಲಿ. ಇನ್ನು ಸ್ವಲ್ಪ ಹತ್ರ ಹೋಗಿದ್ರೆ ಕ್ಲೀನಾಗಿ ಕಾಣಿದೆ ನಾವು. ಇದು ನೋಡಿ ಸ್ನೇಹಿತರೆ, ಆಕಾಶದಲ್ಲಿ ಡ್ರೋನ್ ನೋಡಿದ್ರ. ಡ್ರೋನ್ ಹೆಚ್ಚು ಕಮ್ಮಿ 15ರಿಂದ 16 ಡ್ರೋನ್ ನಮಗೆ ಕಣ್ಣಿಗೆ ಕಾಣ್ತೈತೆ. ಕರೆಕ್ಟಾಗಿ ಎಕ್ಸಾಕ್ಟ್ ಗೊತ್ತಾಗ್ತಿಲ್ಲ ಎಷ್ಟು ಡ್ರೋನ್ ಬಿಟ್ಟಿದ್ದಾರಂತ. ನೋಡಿ ಇಲ್ಲೊಂದು ಕಾಣ್ತಿದೆ ನೋಡಿದ್ರೆ. ಎಲ್ಲ ಡ್ರೋನಿಂದನೂ ಕವರೇಜ್ ಮಾಡ್ತಾವ್ರೆ ವಿಡಿಯೋ. ಎಷ್ಟು ನೋಡಿ ಇಲ್ಲೊಂದು ಸುಮಾರವೇ ಎಷ್ಟು ಬಿಟ್ಟಿದ್ದಾರೆ ಅನ್ನೋದಂತೂ ಗೊತ್ತಿಲ್ಲ ನಮಗಂತೂ. ನೋಡಿ ಅಲ್ಲೊಂದು ಕಾಣ್ತಿದೆ ಬ್ಲ್ಯಾಕ್ ಕಲರ್ ನೋಡಿ. ನನ್ನ ಅನಿಸಿಕೆ ಇವಾಗ ಟಿ ವಿಯಲ್ಲಿ ಅಲ್ಲಿ ಡಿಸ್ಪ್ಲೇಯಲ್ಲಿ ನೋಡ್ತಿರೋ ಪ್ರಕಾರ ಇವಾಗ ತೇರು ಎಳಿಬೋದು ಅಂದ್ಕೊಂಡಿದ್ದೀನಿ. ಚಾರ್ಜ್ ಅಂತೂ ನಿಲ್ತಾ ಇಲ್ಲ. ಅಲ್ಲಿ ಏನೋ ಹೇಳ್ತಿದ್ದಾರೆ, ಅನೌನ್ಸ್ ಮಾಡ್ತಿದ್ದಾರೆ. ಪೂಜೆ ಎಲ್ಲ ಮಾಡಿ ನೋಡಿ, ಅಲ್ಲಿ ಪೂಜೆ ಎಲ್ಲ ಮಾಡಿ ಕಾಣ್ತಿರ್ಬೋದು. ತೇರು ಎಲ್ಲ ತೋರಿಸ್ತಾ ಇದ್ದಾರೆ. ಈಗ ತೇರು ಎಳಿಬೋದು ಅಂದ್ಕೊಂಡಿದ್ದೀನಿ. ಬರ್ರಿ ನೋಡೋಣ. ನೋಡಿ ಸ್ನೇಹಿತರೆ, ತೇರು ಎಳಿತಾರೆ. ಅದೇ ಇದು ಬಿಸಾಕ್ತಾ ಇದ್ದಾರೆ. ಎಲ್ಲ ಇಟ್ಕೊಂತವ್ರೆ. ನನಗಂತೂ ಒಂದೂ ಸಿಗಲಿಲ್ಲ. ನಾನಂತೂ ಬರೀ ವೀಡಿಯೋ ಕವರೇಜ್ ಮಾಡೋದ್ರಲ್ಲಿ ಸುಸ್ತಾಗ್ಬಿಟ್ಟಿದ್ದೀನಿ. ತೇರು ನೋಡಿ ಹೆಂಗೆ ಹಾಕ್ಕೊಂಬರ್ತಾ ಇದ್ದಾರೆ ಅಂತ. ಪಾಪ ಜನ ತಳ್ಳುತ್ತವ್ರೆ ಹಾಕ್ಕೊಂಡು. ವಿಡಿಯೋ ಮಾಡೋಕ್ಕೂ ಸರಿಯಾಗಿ ಬಿಡ್ತಾ ಇಲ್ಲ ನೋಡಿ. ತೇರು ಹತ್ರ ಬಂದ್ಬಿಡ್ತು. ಕಾಣ್ತಿದ್ಯಾ ತೇರು ಎಳ್ಕೊಂಡು ಹೋಗ್ತಾ ಇರೋದು. ಇದು ನನ್ನ ಮೊಬೈಲ್ ಚಾರ್ಜ್ ಇಲ್ಲ. ನನ್ನ ಬೆಟ್ಟೇಗೌಡ್ರ ಮೊಬೈಲಲ್ಲಿ ವಿಡಿಯೋ ಮಾಡಿದ್ದೀನಿ. ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಹೆಂಗೋ ನಮ್ಮ ಟೈಮ್ ಹೆಂಗೋ ಲೋಡ್ ಆಗಿಲ್ಲ. ಗಾಡಿ ಹಾಲ್ಟ್ ಆಗಿದ್ದಕ್ಕೆ ಒಂಥರ ಖುಷಿ ಆಯಿತು. ಜಾತ್ರೆ ಬಂದು ನೋಡ್ದಂಗೆ ಆಯಿತು. ಅವೆಲ್ಲ ನಾವು ಲೈಫಲ್ಲಿ ಯಾವತ್ತೂ ಬರೀ ನೋಡಿದವ್ರೆ ಅಲ್ಲ ನಾವು. ನಮ್ದು ಹೆಂಗಾಗ್ಬಿಡುತ್ತಂದರೆ ಬೆಂಗಳೂರು ಸಿಟಿಯಲ್ಲಿ ಇರೋರು ತೇರು ಪಾರು ಅವೆಲ್ಲ ಏನಿಲ್ಲ. ಓದಿದ್ವಿ. SLC ಮುಗಿದು ಮಾರನೇ ದಿವಸಕ್ಕೆ SLC ಮುಗಿದಿದ್ದ ದಿವಸನೇ ಗಾಡಿಗೆ ಬಂದೆ ನಾನು. ಆವತ್ತಿಂದ ಬರೀ ಗಾಡಿ 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 ದುಡಿಮೆ ಅಂತ ಮಾಡಿ ₹1 ದುಡ್ಡಂತೂ ಮಾಡೋಕ್ಕಿಲ್ಲ. ಸಾಲ ಮೈ ತುಂಬ ಸಾಲ ಮಾಡಿಕ್ಕಿದ್ದೀನಿ. ಇಂಥವೆಲ್ಲ ನಾವು ನೋಡೇ ಇಲ್ಲ.
ಹಳ್ಳಿಗಳ ಕಡೆ ಇದ್ದರೆ ಎಲ್ಲ ಇವತ್ತು ಜಾತ್ರೆ ಅದು ಮತ್ತೊಂದು ಅಂತ ಇರ್ತವೆ, ಹಬ್ಬ ಊರಬ್ಬ ಅವು ಇವೆಲ್ಲ ಇರ್ತವೆ. ನಮ್ಮ ಬೆಂಗಳೂರು ಸಿಟಿಯಾಗಂತೂ ಇವೆಲ್ಲ ಇಲ್ಲೇ ಇಲ್ಲ. ಇಂಥವೆಲ್ಲ ನಮ್ಮ ಲೈಫಲ್ಲಿ ಕಂಡಿಲ್ಲ ನೋಡಿದ್ವಿ. ಇವೆಲ್ಲ ನೋಡಿದಾಗ ಒಂಥರ ಖುಷಿಯಾಗುತ್ತೆ. ಏನು ಮಾಡೋಕ್ಕಾಗಲ್ಲ, ಅವ್ರವ್ರ ಹಣೆ ಬರ ಅವ್ರವ್ರಿಗೆ ಇದ್ದಂಗೆ ಆಗಿರ್ತವೆ. ನಮ್ಮ ಹಣೆ ಬರದಲ್ಲಿ ಇಷ್ಟು ವರ್ಷ ಇರಲಿಲ್ಲ. ಇನ್ನು ಮುಂದೆ ಯಾರು ಟ್ರೈ ಮಾಡೋಣ, ಆದಷ್ಟು ನೋಡೋಕ್ಕೆ ಜಾತ್ರೆಗಳು ಅವು ಇವು ಅಂತ ಹೋಗಿ ಬರೋಕ್ಕೆ ಆದಷ್ಟು ಟ್ರೈ ಮಾಡೋಣ. ಏನೇನಾಗುತ್ತೆ ಅನ್ನೋದು ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ನಮಗೂ 2 ಸಿಕ್ಕೈತೆ. ತೇರೆಲ್ಲ ಎಳೆದಿದ್ದಾಯಿತು. ಈಗ ನಾವು ವಾಪಸ್ ರಿಟರ್ನ್ ಹೊರಟಿದ್ದೀವಿ. ಬರ್ತಾ ದಾರಿಯಲ್ಲಿ ಎಸಿತಾ ಇದ್ರಲ್ಲ, ಅದರಲ್ಲಿ ಒಂದು 2 ಸಿಕ್ತು, ತಗೊಂಡು ತಿನ್ಕೊಂಡು ಹೋಗ್ತಾ ಇದ್ದೀವಿ. ಈಗಲೂ ಸುಮಾರು ಜನ ಎಸಿತಾ ಇದ್ದಾರಪ್ಪ. ಅದನ್ನು ಅವನ್ನೆಲ್ಲ ಕಾಣ್ತಿರ್ಬೋದು. ಇಲ್ಲಿ ನೋಡಿ, ಇಲ್ಲೆಲ್ಲ ಗೊಂಬೆ, ನಮ್ಮವ್ರ ಗೊಂಬೆ ತಗೊಳಕ್ಕೆ ನಿಂತವ್ರೆ. ಮುಖವಾಡ ಭೂತ ದೆವ್ವ ಅವೆಲ್ಲ ತಗೊಳಕ್ಕೆ ನಿಂತವ್ರೆ. ನಾವು ನೋಡೋಣ ಅಂತ ತಗೊಳ್ತಿದ್ದೀವಿ. ನಾನೇನು ತಗೊಳಕ್ಕೆ ಹೋಗಲ್ಲ, ನಮ್ಮ ಹುಡುಗ ಅವನೇನೋ ಸಂದೀಪ ಏನೋ ತಗೋತಾನಂತೆ. ಸಂಜು ತಗೊಳ್ಳಿ ಏನಂತ ತಗೋತಾನಂತ. ನಾವು ಇಲ್ಲಿ ಜನಸಾಗರ ನೋಡಿ ಸುಸ್ತಾಗ್ಬಿಟ್ಟಿದ್ವಿ ನಾವಂತೂ. ಅಲ್ಲಿ ಮೊಬೈಲ್ ಹಿಡ್ಕೊಳಕ್ಕೂ ಆಗಲಿಲ್ಲ. ಅಲ್ಲಿ ತೇರು ಮುಗಿದಾದ್ಮೇಲೆ ಸ್ವಲ್ಪ ದೂರ ನಡ್ಕೊಬಂದು ಹೆಂಗಾಗ್ಬಿಟ್ಟಿತ್ತು ಅಂದರೆ ಫುಲ್ಲು ಇಕ್ಕಟ್ಟಾಗ್ಬಿಟ್ಟಿತ್ತು ಜಾಗ. ಒಬ್ರಿಗೊಬ್ಬರು ಒಂದು ಚೂರು ಗ್ಯಾಪ್ ಇಲ್ಲ. ಅಲ್ಲಿಂದ ಸ್ವಲ್ಪ ದೂರ ಬಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಒಂಚೂರು ಗಾಳಿ ಆಡ್ತಿಲ್ಲ, ಏನಿಲ್ಲ, ಬೆಚ್ಚಿಗಾಗ್ಬಿಟ್ಟಿತ್ತು. ಆಮೇಲೆ ಮುಂದೆ ಬಂದಮೇಲೆ ಇಲ್ಲೆಲ್ಲ ಬಂದಮೇಲೆ ಒಂದು ಸ್ವಲ್ಪ ನಮಗೆ ಸಮಾಧಾನ ಆಯಿತು. ಇದು ಈ ಫೋಟೋ ಕಳಿಸಿ, ಮನೆಯವ್ರು ಕಳಿಸಿ, ಯೂಟ್ಯೂಬ್ ಹಾಕೋದು ಬೇಡವಾ? ನಮ್ಮ ಗೌಡ್ರಿ ಯಾವ ಥರ ಹಾಕಿ ಗೌಡ್ರಿ ಈಗ ಹೆಂಗೆ ಕಾಣ್ತೀವಿ ಎಲ್ಲ ಕಡೆ. ನೀವು ಹಿಂದೆ ಬಾಣ, ನೀನೇ ಹೇಳ ನೋಡು. ನಾವಲ್ಲಿ ಹೆಂಗೆ ಹಾಕೋಬೋದು ಇನ್ನೊಂದು ಫೋಟೋ. ಓಕೆ ಅಣ್ಣ, ಹಿಂಗೆ ಬಾ, ಹಿಂಗೆ ನಿಂತಿರು. ಇದು ಮಠವ್ರು ಇದು ಬರಲ್ಲ ಅಣ್ಣ, ನೀವು ಈ ಕಡೆ ಬಾಣ ಅಷ್ಟೇ. ಇಲ್ಲಿ ಬಾಣ. ನೋಡಪ್ಪ ಕೃಷ್ಣ, ಇವರೇ ನೋಡಿ ನಮ್ಮ ಕೃಷ್ಣ. ನಮ್ಮ ಗೌಡ್ರೆ, ನಮ್ಮ ಚಿಕನ್ ಭಟ್ರು ಇವರೇ ನೋಡಿ. ಅವ್ರ ಗಾಡಿಗೆ ಚಿಕನ್ ಹಿಡಿತಾ ಐತೆ, ನಮ್ಮ ಗಾಡಿಗೆ ಅನ್ನ. 1 ಕುಕ್ಕರ್ ಅನ್ನ ಆಯ್ತು, ಇದು 2ನೇ ಕುಕ್ಕರು. ಆ ಗಾಡೀಲಿ ಚಿಕನು, ನಮ್ಮ ಗಾಡೀಲಿ ಚಿಕನ್ ಮಾಡೋಂಗಿಲ್ವಲ್ಲ, ಹಂಗಾಗಿ ಆ ಗಾಡೀಲಿ ಚಿಕನ್ ಹಿಡಿತಾ ಐತೆ ವ್ಯವಸ್ಥೆ. ಹಾಂ, ಚಿಕನ್ ಮಾಡಿ ನಮ್ಗೆ ಅವರು ಚಿಕನ್ ತೋರಿಸುತ್ತಾರೆ ಹೆಂಗೆ ಮಾಡೋದಂತ. ಪಕ್ಕಕ್ಕೆ 2 ಗಾಡಿ ಪಕ್ಕಕ್ಕೆ ನಿಲ್ಸ್ಕೊಂಬಿಟ್ಟು ಎಲ್ಲಣ್ಣ ನಮ್ಮ ಚಿಕನು ಹಂಗೆ. ಈ ಗಾಡಿ 2 ಸೇಮು, ಒಳಗಡೆ ನಮ್ಮ ಗಾಡಿ ಇದ್ದಂಗೆ. ಆದರೆ ಈ ಗಾಡಿ ಸ್ಟೇರಿಂಗ್ ಇದೆ, ಸುತ್ತಿಲ್ಲ. ನಮ್ದು ಇದು ಒರೆಸಿ ನಮ್ಮ ಗಾಡಿದು ಬೋಳಿ ಹೆಸರೇ ಹೋಗ್ಬಿಟ್ಟೈತೆ. ಈ ಗಾಡಿ ಒರೆಸೇ ಇಲ್ಲ, ಹಂಗೇವೆ. ನೀವು ನೀರು ಬಟ್ಟೆಲ್ಲ ಹಾಕಿ ಒರೆಸ್ತೀವಿ? ಹ್ಞೂ, ನಾವು ನೀರು ಹಾಕಿ ಒರೆಸ್ಬಿಡ್ತೀವಣ್ಣ. ನಾವು ಸುಮ್ಮನೆ ಬಟ್ಟೆ ತ್ಯಾವ ಆದ್ರೆ ಎಷ್ಟು ಹೊಡೆದು ಕಿಲೋಮೀಟ್ರ್ ಇದು? 33 ಚಿಲ್ಲರೆ. ಅಯ್ಯೋ 10,000 ನಮ್ದೇ ಜಾಸ್ತಿ ಹೊಡ್ರೋದು. 41 ನಮ್ಮದು. 8,000. ಹಾಂ, 8,000 ನೋಡಪ್ಪ. ನಿಮಗೆ ಡ್ರೈವಿಂಗ್ ಬರಲ್ಲ ನಾವು? ನಿಮಗೆ ಡ್ರೈವಿಂಗ್ ಬರಲ್ಲ? ಕೈ 3 ಕೆಳಗೈತೆ. ಕೈ 3 ಕೆಳಗೈತೆ. ಏನು ಕೊಟ್ಟಿದ್ರೆ ಮೈಲೇಜು? ನನ್ನ 4 ಕೆಳಗವೆ. ಕೆಲವು ಟೈಮ್ ಅದಕ್ಕೆ ಕನ್ಫ್ಯೂಷನ್ ಆಗ್ಬಿಡ್ತದೆ, ಕೈ ಮೇಲೆ ಕೊಡ್ಬೇಕಾ ಕೆಳಗೆ ಕೊಡ್ಬೇಕಂತ. ಅಣ್ಣ, ಇದು ಎಲ್ಲಣ್ಣ ಜೀರೋ ಮಾಡಿದ್ದು ನೀನು? ಪೆಟ್ರೋಲ್ ಬಂಕ್. ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ? ಪೆಟ್ರೋಲ್ ಬಂಕಾಗೆ ಯಾಕೆ ಸುಳ್ಳು ಹೇಳ್ತೀಯ? ಡೀಸೆಲ್ ಹಾಕ್ಸೋಗಿ ಜೀರೋ ಮಾಡಿ. ನೀನೇನಿಂದ ಹೇಳಿ ಬೆಳಗ್ಗೆ 24 ಅಂದೆ, 25 ಹೆಂಗೆ ಬಂತು ಇವಾಗ ಅದು? ಈಗ ಅದು 1 ಪಾಯಿಂಟ್ ನಮಗೆ ಕೊಡ್ರಿ. 24 ಅಲ್ವಾ ಹೇಳಿದ್ ನೀವು? ಈ ಗೇಟ್ನಾಗೆ 25. ಒಳಗೆ ಹೋಗಿ ಇದೆಲ್ಲಪ್ಪ 9,536 ಕಿಲೋಮೀಟ್ರು. ನಾನು ರನ್ನಿಂಗು. ನೀವು ರನ್ನಿಂಗು? ಹಂಗೆ ನನ್ನ ಕೈಗೆ ಬಂದಾಗಿ ಅದ್ರ ಮೇಲೆ 400 ಪ್ಲಸ್ ಆಗಬೇಕು. ಯಾಕಂದ್ರೆ ನಾವು ಒಳ್ಳೆ ಚಿಕನ್ ಬೇಯ್ತೈತೆ. ಚಿಕನ್ ಮಾಡ್ಕೊಂಡು ನೋಡಿ ನಮ್ಮ ಗೌಡ್ರಿ ಏನೇನು ಮಸಾಲೆಗಳು ಹಾಕ್ತಾರೆ. ನಮ್ಮ ಗಾಡಿ, ನಮ್ಮ
ಅರ್ಜಿ ಕುಕ್ಕರ್ದು. ನಮ್ಮ ಕೃಷ್ಣ ಅಲ್ಲಿ ಆರಾಮಾಗಿ ಕೂತ್ಬಿಟ್ಟಾನೆ. ನನ್ನ ಕೃಷ್ಣಪ್ಪ ಆರಾಮಾಗಿ ಕೂತ್ಬಿಟ್ಟಾನೆ. ಲೋಡು ನಾಳೆ ಆದ್ರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಇನ್ನುವರೆಗೂ ನಮ್ಮ ಲೋಡೇ ಹೇಳಲಿಲ್ಲ. ಯಾವುದಪ್ಪ ಇದು? ನಾವು ತಲೆ ಕೆಡಿಸ್ಕೊಂಡಿಲ್ಲ. ಇದು ನಮ್ಮ ಕೊಪ್ಪಳ ಟೋಲು, ಹೊಸಪೇಟೆ ಟೋಲು. ಹೊಸಪೇಟೆ ಎರಡರ ಮಧ್ಯೆ ಇರುವ ಒಂದು ಟೋಲ್. ಅಣ್ಣ ಇಲ್ಲಿಂದ ತೋರಿಸ್ ನೋಡಿ ಎಷ್ಟು ಕ್ಲಿಯರಾಗಿ ಕಾಣುತ್ತೆ ನಮ್ಮ ಗಾಡಿ. ಹಾಂ, ಎಷ್ಟು ಕ್ಲಿಯರಿಟಿ ಕಾಣುತ್ತೆ. ನಮ್ಮ ಫೋನ್ಗಳು ಅದೇನು ಹೇಳ್ದಂಗೆ ನಾವು 12,000 13,000 ರೂ ತಗೊಂಡ್ರೆ ಹಂಗೆ ಹೋಗ್ತೀವಿ. ಟೇಸ್ಟ್ ನೋಡ್ಕೊಬೇಕು, ಟೇಸ್ಟ್ ನೋಡ್ತೀನಿ ಅಲ್ಲೇ ತಿಂದು ಖಾಲಿ ಮಾಡ್ತಾರೆ ನೋಡಿ ನಮ್ಮ ಗೌಡ್ರು. ಅಣ್ಣ ಚಿಕನ್ ಕಮ್ಮಿ ಇರ್ಬೇಕು ನೋಡೋಣ. ಚಿಕನ್ನೇ ಕಮ್ಮಿ ಆಗಿರ್ಬೇಕು. ಕಮ್ಮಿ ಆಗ್ತದೆ. ನಮ್ಮ ಗಾಡಿ ಬಿಸಿಲು ಬಂತು, ಒಂದು ಮುಗೀತು. ಹಾಕ್ಬಿಡೋಣ, ಅದು 1 kg ಫುಲ್ ಹಾಕ್ಬೇಕಣ್ಣ, ಅವೆಲ್ಲ ಟೇಸ್ಟ್ ಬರೋದು. ನೀವು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ರಣ. ನೋಡಿ ಸ್ನೇಹಿತರೆ, ಎಲ್ಲರೂ ಅಡುಗೆ ಮಾಡಿ ಕೆಳಗಡೆ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ. ನೋಡಿ ಹೆಂಗ್ ಜೊತೆಲಿ ಊಟ ಮಾಡ್ತಿದ್ವಿ. ನಮ್ಮ 2 ಗಾಡಿ ಮುಂದೆ ಇದೆ, ಗಾಡಿ ಮುಂದೆ ಊಟ ಮಾಡ್ತಾ ಇದ್ವಿ. ಹಾಂ ಅದೇನೆ ಅಣ್ಣವು, ಅದೇನಿಲ್ಲ ನಮ್ಮವ್ರು ಎಲ್ಲ ನೋಡ್ತಾರೆ. ಏನಿರೋದು ಹಂಗಾಗಬಾರ್ದು. ಹಾಂ ನೋಡಿ ಸ್ವಾಮಿ, ಎಲ್ಲ ಚಿಕನ್ ತಿಂತಾವ. ನನಗೆ ಹಸ್ರನ್ನ ಐತಿರ ಸ್ವಾಮಿ. ಇವರು ಮೊಸರನ್ನದವರು, ಇವ್ರಿಗೆ ಮೊಸರನ್ನ ಕಲರ್ ಆಗೈತೆ. ಮೊಸರನ್ನ ಮಿಕ್ಸ್ ಮಾಡ್ಕೊಂಡಿದ್ದಲ್ಲ, ಅದಕ್ಕೆ ಕಲರು. ಉಪ್ಪಿನಕಾಯಿ ಬೇಕಾ? ಏನು ಹಿಂಗಂದ್ಬಿಟ್ಟೆ? ಉಪ್ಪಿನಕಾಯಿ, ಬೆಳ್ಳುಳ್ಳಿದು ಉಪ್ಪಿನಕಾಯಿ ಐತೆ. ಆದ್ರೋಣ ಅದ್ರಲ್ಲಿ ಏನೋ ಒಂದು ಇದಲ್ಲೋಣ. ಆರಾಮಾಗಿ ಕುತ್ಕೊಂಡು ಗಾಳಿ ಒಳಗೆ ಕುಂತ್ಕೊಂಡು ಅದು ಹೆಂಗದೀಗ ಅಂದರೆ AC ರೂಮ್ ಒಳಗೆ ಕುಂತ್ಕೊಂಡು ಊಟ ಮಾಡ್ದಂಗೆ ಅದೇ. ಹಾಂ, ಅಣ್ಣ ತಂದು ನೋಡಪ್ಪ ಉಪ್ಪಿನಕಾಯ. ಇನ್ನೂ ತಿಂದಿರಲಿಲ್ಲ ಅಲ್ವಾ? ನಡೀತಪ್ಪ. ಹಾಂ, ಅಡಿಗೆ ತಿಂದು ಹೊತ್ತಂಗಿಲ್ಲ.